ವಿರಾಮದ ನಂತರ ಮತ್ತೊಮ್ಮೆ ಜೈಪುರ್ ಜೆಮ್ಸ್ ಅಂಡ್ ಜ್ಯುವೆಲರ್ಸ್ ಜಯನಗರ್ ಅರ್ಪಿಸುವ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಈಗಾಗಲೇ ಹೇಳ್ತಾ ಇದ್ರಿ ಸೂರ್ಯನ ಬಗ್ಗೆ ಮತ್ತು ದಿಕ್ಕುಗಳ ಬಗ್ಗೆ. ಈಗ ಮುಂದಿನ ಯಾವ ವಿಚಾರದ ಬಗ್ಗೆ ಹೇಳ್ತಿದ್ದೀರಾ? ಶಿವಂ ವಾಸ್ತುವಲ್ಲೇ ಮನೆ ಒಳಗಡೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳ್ಕೊಳ್ಳಿ. ಇನ್ನಷ್ಟು ಜನ ಯಾರಾದರೂ ಗೊತ್ತಿಲ್ಲದೆ ಇದ್ದ ಪಕ್ಷದಲ್ಲೂ ಹೇಳಿ. ಯಾರಿಗಾದರೂ ಪಶ್ಚಿಮದ ಬಾಗಿಲು ಅಥವಾ ದಕ್ಷಿಣದ ಬಾಗಿಲು ಇದ್ದ ಪಕ್ಷದಲ್ಲಿ ಸಾಧಾರಣವಾಗಿ ಎಷ್ಟೋ ಜನಕ್ಕೆ ದಕ್ಷಿಣದ ಮನೆಯಲ್ಲಿ ಏನು ಆಗುತ್ತೆ, ತಂದೆಯಂದ್ರಿಗೆ ಮಕ್ಕಳಿಗೆ ಆಗದೇ ಇರತಕ್ಕಂಥ ಅವಕಾಶಗಳಾಗುತ್ತೆ. ತಾಯಿಯಂದ್ರೆ ಹೇಳೋದು ಮಕ್ಕಳು ಕೇಳದೇ ಇದ್ದಂಗೆ ಆಗುತ್ತೆ. ಯಾತಕ್ಕೆ ಅಂದರೆ ದಕ್ಷಿಣದಲ್ಲಿ ಇರತಕ್ಕಂಥದ್ದು ಯಮಧರ್ಮರಾಜ, ಎರಡನೇದು ಕುಜ, ಋಣಾಧಿಪತಿ, ಸಾಲದಲ್ಲಿ ಮುಳುಗಿಸೋದು ಗ್ಯಾರಂಟಿ ಅಂತ. ಅಂಥ ಮನೆಗಳಲ್ಲಿ ನೀವು ನೋಡ್ಬೋದು, ಪಶ್ಚಿಮದಲ್ಲಿ ದೊಡ್ಡ ದೊಡ್ಡ ಕಿಟಕಿಗಳಿರುತ್ತೆ. ಚಂದ್ರನ ಜೊತೆ ಯಾವ ಜಾತಕದಲ್ಲಾದರೂ ತೆಗೆದು ನೋಡಿ, ಶನಿ ಜೊತೆ ಚಂದ್ರ ಇದ್ದರೆ, ಶನಿ ಜೊತೆ ಚಂದ್ರ ನೋಡ್ತಾ ಇದ್ದರೆ, ನೇರವಾಗಿ ಒಬ್ರಿಗೊಬ್ಬರು ನೋಡ್ತಾ ಇದ್ದ ಪಕ್ಷದಲ್ಲಿ, ಲಗ್ನಾಧಿಪತಿನೇ ಚಂದ್ರ ಆಗಿದ್ದರೆ, ಅಂದರೆ ರಾಶಿನಲ್ಲೇ ಲಗ್ನ ಇದ್ದ ಪಕ್ಷದಲ್ಲಿ, ಇಂಥವ್ರ ಮನೆ ನಿಮ್ಗೆ ಗೊತ್ತಿಲ್ಲದೇನೆ ಆ ಮನೆಯಲ್ಲಿ ಜಾತಕ ನೋಡಿದ ತಕ್ಷಣ ಹೇಳ್ಬೋದು, ದೊಡ್ಡ ದೊಡ್ಡ ಕಿಟಕಿ ಪಶ್ಚಿಮ ದಿಕ್ಕದಲ್ಲೇ ಇರುತ್ತೆ. ಸೂರ್ಯ ಏನು ಮಾಡ್ತಾನೆ, ಒಳಗಡೆ ಮುಳುಗೋ ಸಮಯಕ್ಕೆ ಆ ಕಡೆಯಿಂದ ಒಳಗಡೆ ಪ್ರವೇಶ ಮಾಡ್ತಾನೆ. ಇವ್ರಿಗೆಲ್ಲ ಪೂರ್ವಕ್ಕೆ ಸೂರ್ಯ ಬರೋದೇ ಇಲ್ಲ, ಬೆಳಗ್ಗೆ ಹೊತ್ತಿರಲ್ಲ, ಮಧ್ಯಾಹ್ನದಲ್ಲಿರಲ್ಲ, ಸಾಯಂಕಾಲ ನೋಡಿ 3:30 ಮೇಲ್ಗಡೆ ಸಾಯಂಕಾಲ ಶುರು ಆಗ್ತಾ ಸಾರ್ಯ ಮುಳುಗ್ತಾ 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 ಇವ್ರ ಮನೇಲಿ ಬೆಳಕು ಜಾಸ್ತಿ, ಯಾಕಂದರೆ ಕಿಟಕಿಗಳೇ ದೊಡ್ಡದು. ಅಂಥ ಮನೇಲಿ ಇವತ್ತೇ ಹೇಳ್ತಾ ಇದ್ದೀನಿ, ಎಚ್ಚರಿಕೆ, ಹುಷಾರ್. ಯಾವ ಕಾಲಕ್ಕೂ ಸಾಯಂಕಾಲ 3 ಗಂಟೆ ಮೇಲೆ, ಮಧ್ಯಾಹ್ನ ಆಗೋದ ತಕ್ಷಣ 3 ಗಂಟೆ ಅಷ್ಟೊತ್ತಿಗೆ ಹೋಗಿ ಆ ದೊಡ್ಡ ದೊಡ್ಡ ಕಿಟಕಿಗಳೇನಾದರೂ ಶೋಗೆ ಇಟ್ಕೊಂಡಿದ್ರೆ, ಆ ಭಾಗದಲ್ಲಿ ಏನಾದರೂ ಇಟ್ಕೊಂಡು ಪಕ್ಷದಲ್ಲಿ ಎಲ್ಲ ಕಿಟಕಿಗಳು ಮುಚ್ಚಬೇಕು. ಕಪ್ಪು ಕರ್ಟನ್ಸ್ ಹಾಕಿ ಅಥವಾ ದೊಡ್ಡ ರೆಡ್ ಕರ್ಟನ್ಸ್ ಹಾಕಿ, ಕಿರಣಗಳು ಒಂದು ಚೂರು ಒಳಗೆ ಬರಬಾರ್ದು. ಅಂಥ ಮನೆಗೇನಾದರೂ ಸ್ವಲ್ಪ ಮಟ್ಟಿಗಾದರೂ ಪ್ರವೇಶ ಮಾಡಿದ್ರೆ ನಿಮ್ಮ ಮನೇಲಿ ಎಲ್ಲರೂ ಬೇರೆ ಬೇರೆ ಆಗೋದು ಗ್ಯಾರಂಟಿ. ಬರೆದಿಟ್ಕೊಂಬಿಡಿ. ಯಾವ ಕಾರಣ ಆದರೂ ಹುಡುಕ್ತಾನೆ ಶನಿ. ಆ ಮನೆಯಲ್ಲಿ ಪಶ್ಚಿಮ ಸೂರ್ಯ ಮುಳುಗ್ತಾ ಇರೋ ಶನಿ ಒಳಗಡೆ ಬರ್ತಕ್ಕಂಥ ಕಿರಣಗಳು ನಿಮ್ಮ ಮನೆ ಒಳಗೆ ಕಿಟಕಿ ಮುಖಾಂತರನೋ, ಮೇಲ್ಗಡೆ ವೆಂಟಿಲೇಟರ್ ಮುಖಾಂತರನೋ, ದೊಡ್ಡ ದೊಡ್ಡ ಕರ್ಟನ್ ಗ್ಲಾಸ್ ಮುಖಾಂತರನೋ ಒಳಗಡೆ ಪ್ರವೇಶ ಮಾಡ್ತು ಅಂದರೆ ಮನೆಗೊಂದೇ ಅಲ್ಲ, ಆಫೀಸ್ಗಳಿಗೂ ಅಷ್ಟೇ ಹುಷಾರ್. ಯಾವ ಕಾಲಕ್ಕೂ ದೊಡ್ಡ ದೊಡ್ಡ ಅಂಗಡಿಗಳು ಇಟ್ಕೊಂಡಿದ್ರು, ಶೋರೂಮ್ಗಳು ಮಾಡ್ಕೊಂಡಿದ್ರು, ಹುಷಾರ್. ಪಶ್ಚಿಮದಲ್ಲಿ ಯಾವತ್ತೂ ಕತ್ಲಿರಬೇಕು, ಒಳಗಡೆ ಸೂರ್ಯ ಕಿರಣ ಬರ್ಕೂಡ್ದು. ಮುಳುಗೋ ಸೂರ್ಯನ ಕಿರಣ ಮನೆ ಒಳಗೆ ಬಂದರೆ ಗಂಡ ಹೆಂಡತಿ ಘರ್ಷಣೆ ಫಸ್ಟು ಸ್ಟಾರ್ಟ್ ಆಗುತ್ತೆ. ಎರಡನೇ ಭಾಗ ಮಕ್ಕಳು, ಕುಟುಂಬ ಎಲ್ಲ ವಿಭಿನ್ನವಾಗಿ ಹೋಗ್ತಾರೆ. ನೀವು ಅಂದ್ಕೊಳ್ಳೋದು ನನ್ನ ಮಗ ಅಮೆರಿಕಲ್ಲಿ ಓದೋಕ್ಕೋಸ್ಕರ ಹೋಗ್ತಾ ಇದ್ದಾನೆ ಅಂತೀರ, ಅಂದ್ಕೊಳ್ತೀರ. ಕಾರಣ ಓದೋಕ್ಕೋಸ್ಕರ, ನಿಮ್ಮಿಂದ ಬೇರೆ ಆದ ಅನ್ನೋದು ತಲೆಗೆ ಹೋಗಿರಲ್ಲ. ಹೆಂಡತಿ ಬೇರೆ ಕಡೆ ಕೆಲಸ ಮಾಡ್ತಾರೆ, ಗಂಡ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ, ಹೊಸದಾಗಿ ಟ್ರಾನ್ಸ್ಫರ್ ಆಗೋಯ್ತು, ನಾನು ಟ್ರಾನ್ಸ್ಫರ್ ಮಾಡಿಸ್ಕೊಳಕ್ಕಾಗ್ತಾ ಇಲ್ಲ, ಆದರೂ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೀನಿ ಅನ್ಕೊಂತೀರ. ಶನಿವಾರಕ್ಕೊಂದ್ಸಲಿನೋ ಭಾನುವಾರಕ್ಕೊಂದ್ಸಲಿನೋ ವಾರ ಪೂರ್ತಿ ಗಂಡ ಹೆಂಡತಿ ಬೇರೆ ಇರ್ತೀರಾ, ಅದೂ ಅರ್ಥವಾಗ್ತಾ ಇಲ್ಲ ನಿಮಗೆ. ಈ ಸೂರ್ಯ ವಿಭಿಂಜನ ಮಾಡ್ಬಿಡ್ತಾನೆ. ಕುಟುಂಬವನ್ನು ಸೇರಿಸೋನು ಸೂರ್ಯ, ಕುಟುಂಬವನ್ನು ಬೇರೆ ಮಾಡೋನು ಶನಿ. ಸೂರ್ಯನಿಗೂ ಶನಿಗೂ ತಂದೆ ಮಗನಿಗಿರ್ತಕ್ಕಂಥ ಏನು ವಿಭಾಗ ಇದೆ, ಅದೇ ವಿಭಾಗದಲ್ಲಿ ನಿಮ್ಮ ಕುಟುಂಬನೂ ಹಾಗೆ ಬೇರೆ ಮಾಡಿಬಿಡ್ತಾನೆ. ಹುಷಾರ್. ಅದಕ್ಕೋಸ್ಕರ ಸೂರ್ಯನ ಕಿರಣಗಳು ಮನೆ ಒಳಗೆ ಬರ್ತಾ ಇರಬೇಕು, ಸೂರ್ಯ ನಮಸ್ಕಾರಗಳು ಮಾಡ್ತಾ ಇರಬೇಕು. ಯಾರು ರಾತ್ರಿಯಲ್ಲಿ ಕೆಲಸ ಮಾಡ್ತೀರಾ, ಅಂತರ್ಪಿಶಾಚಿಗಳ ಥರ ಇವತ್ತಿನ ದಿವಸ ಕಾಲ್ ಸೆಂಟರ್ ಅಂತೆ ಏನೇನೋ ಮಾಡ್ತೀರಾ. ಅಂದರೆ ಯಾವ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ರಾಹು ಶನಿ ನೋಡ್ತಾ ಇದ್ದಾನೆ ಅಂದರೆ ನೀವು ಕೆಲಸ ಮಾಡೋದೇ ರಾತ್ರಿ. ಎಷ್ಟೊತ್ತಾದರೂ ಬೆಳಗ್ಗೆ ಬೇಗ ಹೋಗೋಣ ಅಂದರೂ ಆಗೋದೇ ಇಲ್ಲ. ನೀವು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಕೆಲಸ ಚೇಂಜ್ ಮಾಡಬೇಕು ಅಂದರೆ ಸೂರ್ಯನ ದಶೆ ಬರಬೇಕು, ಇಲ್ಲ ಸೂರ್ಯನ ಭುಕ್ತಿ ಬರಬೇಕು, ಇಲ್ಲ ಸೂರ್ಯ ಚೆನ್ನಾಗಿದ್ದರೆ ಮಾತ್ರ ನಿಮಗೆ ಏನಂದರೆ ಬೆಳಗಿನ ಜಾವದ ಕೆಲಸ. ಆಗೋಯ್ತಪ್ಪ 6 ಗಂಟೆ ನೋಡಿಪ್ಪ ಮನೆಗೆ ಸೇರ್ಕೊಂಡ್ಬಿಡ್ತೀನಿ ನಾನು ಅಂತಾರಲ್ಲ ಕೆಲವರು. ಹಾಗೆ ಕೆಲವರೆಲ್ಲ ರಾತ್ರಿ ರಾಣಿ ಇದ್ದ ಹಾಗೆ ಏನು ಮಾಡ್ತಾರೆ ಗೊತ್ತಾ, ರಾತ್ರಿನೇ ಟಿ ವಿ ನೋಡೋದು, ಬೆಳಗ್ಗೆ ಹೊತ್ತು ನೋಡೋದೇ ಇಲ್ಲ. ಅರ್ಥ ಆಯ್ತಾ? ಅದೇ ರೀತಿ ರಾತ್ರಿ ಹೊತ್ತೇ ಊಟ ಮಾಡೋದು, ದೆವ್ವಗಳ ಥರ 10 ಗಂಟೆ ಮೇಲ್ಗಡೆ. ಆ ಊಟ ಮಾಡೋದು ಯಾವತ್ತು ತಿಳ್ಕೊಳ್ಳಿ, 10 ಗಂಟೆ ಒಳಗೆ ಊಟ ಮಾಡಿದ್ರೆ ಉತ್ತಮ. ದಶಾಭುಕ್ತ ರಾಕ್ಷಸರು ಇರ್ತಾರೆ, ನಿಮಗೆ ಕಾಣದೇ ಇರೋದು. ಬ್ರಾಹ್ಮಣರಾದ್ರೆ ನಾವೆಲ್ಲ ಏನು ಮಾಡ್ತೀವಿ, ಒಂದು ಪ್ರೋಕ್ಷಣೆ ಮಾಡಿಕೊಂಡು ಸುತ್ತಲೂ ಒಂದು ಬಂಧನ ಮಾಡ್ಕೊತೀವಿ ಆ ಪೋಷಣೆ ತೊಗೊಳಕ್ಕೆ ಮೊದಲು. ಅಂಥ ಒಂದು ಊಟವನ್ನು ಮಾಡೋಕ್ಕೆ ಮೊದಲು ಅಪವಿತ್ರ ಪವಿತ್ರೋವಾ ಅಂತ ಹೇಳಿ ಇದನ್ನೆಲ್ಲ ಶುಚಿರ್ಭೂತ ಮಾಡಿ ಯಾರ್ಯಾರಿಗೆ ಬಲಿಯನ್ನು ಕೊಡ್ತಕ್ಕಂಥದ್ದನ್ನು ಮಾಡ್ಕೊಂಡು ಮಾಡ್ತೀವಿ. ಬೇರೆಯವ್ರು ಏನು ಮಾಡ್ತೀರಾ, ಆಗಲ್ಲ, ಫ್ಯಾಷನ್ನಾಗಿ ಸ್ಪೂನಲ್ಲಿ ತಿಂತಿರ್ತೀರ. ಆ ಸಮಯಕ್ಕೆ ರೋಗ ರುಜಿನಗಳು, ಇಂಡೈರೆಕ್ಟಾಗಿ ಹೇಳಬೇಕು ಅಂದರೆ ರಾಕ್ಷಸರು ಕಾಣದೇ ಇರೋರು ಏನು ಅಂದರೆ ಬ್ಯಾಕ್ಟೀರಿಯಾ, ರೋಗ ರುಜಿನಗಳು, ಇದೆಲ್ಲ ಗೊತ್ತಿಲ್ಲದೆ ಕಾಯಿಲೆಗಳು ಕಸಾಲೆಗಳು ಬರುತ್ತವೆ. ಅದಕ್ಕೆ ಏನಾಗುತ್ತೆ, ಸ್ವಲ್ಪ ತಿಂದರೆ ಸಾಕು, ಒಳಗೆ ಯಾಕೋ ಹೋಗ್ತಾ ಇಲ್ಲ, ಹೊಟ್ಟೆ ನೋವ್ತಾ ಇದೆ, ಬೆಳಗ್ಗೆ ಎದ್ದ ತಕ್ಷಣ ಕಾನ್ಸ್ಟಿಪೇಷನ್, ಬೇಗ ಹೇಳಲ್ಲ. ಆ ಸೂರ್ಯ ಏನು ಮಾಡ್ತಾನೆ, ಲಿವರ್ನ ಇನ್ವರ್ಟ್ ಮಾಡಿಬಿಡ್ತಾನೆ. ಅದಕ್ಕೋಸ್ಕರ ಲಿವರ್ ಯಾರಿಗೆ ಇನ್ವರ್ಟ್ ಇರುತ್ತೋ ಇಡೀ ಜಗತ್ತಲ್ಲಿ ಒಂದೇ ಪರಿಹಾರ, ಕೊಲ್ಲೂರು ಮೂಕಾಂಬಿಕೆ ಕ್ಷೇತ್ರ ಮಾತ್ರ. ಸೂರ್ಯನ ಜೊತೆಗೆ ಸೂರ್ಯನ್ನೇ ತಲೆಯಲ್ಲಿ ಇಟ್ಕೊಂಡು 3 ಶಕ್ತಿ ದೇವತೆಗಳು ಏಕಕಾಲಕ್ಕೆ ಕೂತಿರೋದು ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಮಾತ್ರ. ಅದಕ್ಕೆ ಆ ಪರಿಹಾರವನ್ನು ಇನ್ನೊಂದು ದಿವಸ ತಿಳಿಸ್ತೀನಿ. ಆದರೆ ವಿಚಾರ ಏನು ಅಂದರೆ, ಲಿವರ್ ಇನ್ವರ್ಟ್ ಆಗಿದ್ದವ್ರು ಎಲ್ರಿಗೂ ಕಾನ್ಸ್ಟಿಪೇಷನ್ ಅಂದರೆ ಒಂದು ಸಲ ಲೆಟ್ರಿನ್ಗೆ ಹೋಗಿ ಬರ್ತೀರಾ,
2 ಸಲ ಹೋಗ್ತೀರಾ, ಕೆಲವರು ತಿಂದ ತಕ್ಷಣ ಹೋಗಿ ಬರ್ತೀರಾ, ಅದೇನೋ ಅರ್ಥವಾಗಲ್ಲ. ತಿಂದ ತಕ್ಷಣ ಹೋಗಿ ಕೂಡ್ದು, ಅದು ರೋಗಗಳಿಗೆ ಸೂಚನೆ. ಯಾವತ್ತು ತಿಳ್ಕೊಳ್ಳಿ, ತಿಂದ ಮೇಲೆ ಟೈಮ್ ಇದ್ದರೆ ಬೆಳಗ್ಗೆ 1 ಸಲ ಮಾತ್ರ ಹೋಗಿ ಬಂದರೆ ನೆಕ್ಸ್ಟ್ ಡೇನೇ ಹೋಗಬೇಕು, ಪದೇ ಪದೇ ಹೋಗಬಾರ್ದು. ಕೆಲವ್ರಿಗೆ 1 ವಾರಕ್ಕೊಂದ್ಸಲಿ ಹೋಗ್ತಾರಪ್ಪ, ದರಿದ್ರ, ಅದೇನು ಗೊತ್ತಿಲ್ಲ, ಕೂತ್ರೆ ನಿಂತರೆ ವಾಸನೆ, ಕರ್ಮ. ಅದಕ್ಕೋಸ್ಕರ ಏನು ಮಾಡಬೇಕು, ಜೀವನದಲ್ಲಿ ಇದಕ್ಕೆಲ್ಲ ರೋಗ ರುಜಿನಗಳಿಗೆ ಯಾರು ಕಾರಣ? ಲಿವರ್ ಚೆನ್ನಾಗಿಲ್ಲದೆ ಇದ್ದರೆ ದೇಹದಲ್ಲಿ ಯಾವ ರಕ್ತ ಚಲನನೂ ಹಾರ್ಟ್ಗೆ ಹೋಗಲ್ಲ. ಸೂರ್ಯ ಚೆನ್ನಾಗಿಲ್ಲದೆ ಇದ್ದರೆ ಶನಿ ನೋಡ್ತಾ ಇರೋದ್ರಿಂದ ನಿಮಗೆ ಮೋಷನ್ಸ್ ಸರಿಯಾಗಿ ಬರಲ್ಲ. ಜೀವನಾಪಾರ್ತಿ ಯಾವ ಕಾಲಕ್ಕೂ ತಿಳ್ಕೊಳ್ಳಿ. ಎಷ್ಟೋ ಜನ ಮಲಮೂತ್ರ ವಿಸರ್ಜನೆ ಅಂತ ಹೇಳ್ತಾರೆ. ಆ ಮೂತ್ರ ವಿಸರ್ಜನೆ ಮಾಡಿಕೊಂಡಾಗ ಏನಾಗುತ್ತೆ, ಉರಿ ಉಷ್ಣ ಯಾಕೆ ದೇಹದಲ್ಲಿ ಬರುತ್ತೆ? ಇದೆಲ್ಲ ಕಾರಣ ಸೂರ್ಯ ಚೆನ್ನಾಗಿಲ್ಲದೆ ಇರೋದ್ರಿಂದ. ಅದರಿಂದ ಇನ್ನ ಮೇಲೆ ರಾಹುನೇ ರಾಜ, ಬರೆದಿಟ್ಕೊಳ್ಳಿ. 2012 ಅಂತಕ್ಕಂಥ ವಿಚಾರ ಏನಿದೆ, ನಾವು 2011ಇಂದಾನೇ ರಾಹು ರಾಜ. ಎಲ್ಲಿವರೆಗೂ? 18 ಅಲ್ಲ 22ನೇವರೆಗೂ, ಅಂದರೆ 2022ವರೆಗೂ ಅವನೇ ರಾಹುನೇ ಇರ್ತಾನೆ. ರಾಹು ಏನು ಮಾಡ್ತಾನೆ? ಎಲ್ಲರನ್ನೂ ಬೆರಕೆ ಸಂಸಾರ, ಎಲ್ಲರನ್ನೂ ಕತ್ತಲಲ್ಲಿ ಇಡಕ್ಕೆ ಪ್ರಯತ್ನ ಪಡ್ತಾನೆ. ಎಲ್ಲರೂ ರಾತ್ರಿ ಊಟ ಮಾಡೋದೇ ಪ್ರಯತ್ನ ಪಡಿಸ್ತಾ ಇರ್ತಾನೆ. ರಾತ್ರಿನೇ ಟಿ ವಿಗಳು ನೋಡ್ಕೊಂಡು ಕೂತಿರ್ತೀರ, ಬೆಳಗ್ಗೆ ಹೊತ್ತು ಹೇಳೋದೇ ಇಲ್ಲ. ಸೂರ್ಯನ ಯಾರೂ ನೋಡೋದಿಲ್ಲ, ಹಾಗೆ ಮಾಡಿಸಿಬಿಡ್ತಾನೆ ರಾಹು. ಅದಕ್ಕೆ ನೀವೇನು ಮಾಡಬೇಕು? ಸೂರ್ಯನ ನೋಡಬೇಕು ಬಲವಂತವಾಗಿ, ಸೂರ್ಯ ನಮಸ್ಕಾರ ಮಾಡಬೇಕು, ಬಿಳಿ ಎಕ್ಕದ ಗಿಡಕ್ಕೆ ಪ್ರದಕ್ಷಿಣೆ ಹಾಕಬೇಕು, ತಂದೆ ತಾಯಿಗೆ ನಮಸ್ಕಾರ ಮಾಡ್ತಾ ಇರಬೇಕು. ತಾಯಿ ಚಂದ್ರ ನಾಡಿ, ಸೂರ್ಯ ವಿಶೇಷವಾಗಿ ತಂದೆಯ ನಾಡಿನೇ ಸೂರ್ಯ. ಅದಕ್ಕೆ ತಂದೆ ತಾಯಿ ಚೆನ್ನಾಗಿರಬೇಕು ಅಂದರೆ ಸೂರ್ಯ ಚೆನ್ನಾಗಿರಬೇಕು. ಇದೆಲ್ಲ ಯಾತಕ್ಕೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬನು ತಿಳ್ಕೋಬೇಕು. ಸೂರ್ಯ ಇಲ್ಲದೆ ಇದ್ದರೆ ಜಗತ್ತಲ್ಲಿ ಏನೂ ಸಾಧ್ಯವಿಲ್ಲ. ಇವತ್ತಿನ ದಿವಸ ಪ್ರತಿಯೊಂದು ಸೂರ್ಯನ ಮುಖಾಂತರವೇ. ಇವತ್ತು ನೋಡಿ, ಸ್ಯಾಟಲೈಟ್ ಕಳಿಸ್ಬೇಕಾದ್ರೂ ಸೂರ್ಯ ಇಂಪಾರ್ಟೆಂಟು, ಆ ವೇವ್ಸ್ ಬರಬೇಕಾದ್ರೂ ಸೂರ್ಯ ಇಂಪಾರ್ಟೆಂಟು, ಮಳೆ ಬರಬೇಕಾದ್ರೂ ಸೂರ್ಯ ಇಂಪಾರ್ಟೆಂಟು. ಯಾವ ಕಾಲಕ್ಕೂ ಸೂರ್ಯನ ಮುಖಾಂತರವೇ ಮೋಡಗಳು ಕರಗಬೇಕು, ಮಳೆಗಳು ಬರಬೇಕು. ಬರಗಾಲ, ಸೂರ್ಯ ವಿಕೋಪದಲ್ಲಿದ್ದಾನೆ. ಸೂರ್ಯ ಸೃಷ್ಟಿ ಅರ್ಘ್ಯ ಹಾಕೋದು ಮರ್ತ್ರೆ ಸಂಸಾರಗಳು ಒಣಗೋಗುತ್ತೆ. ಈಗೆಲ್ಲ ಬರ ಅಂತ ಓಡಾಡ್ತಿರಲ್ಲ, ಏನೂ ಫಸಲು ಇಲ್ಲದೆ, ಕೆಲವರು ಫಸಲು ಹಾಕಿದ್ದಾರೆ ಪಾಪ, ನೀರಿಲ್ಲದೆ ಓದಾಡ್ತಿದ್ದಾರೆ. ಯಾತಕ್ಕೆ? ಸೂರ್ಯನ ಮುಖಾಂತರ. ಅದಕ್ಕೆ ಸರ್ಕಾರದವರಿಗೆ ಮುಖಾಂತರ, ಈ ಮುಖಾಂತರವಾಗಿ ನಾನು ಹೇಳಿರೋದೇನೆಂದರೆ, ಇಡೀ ಜಗತ್ತಲ್ಲಿ ಗೊತ್ತಿರತಕ್ಕಂಥ ಕೆಲವ್ರಿಗೆ ಮಾತ್ರ ನಮಗೆ ಆ ರಹಸ್ಯ ಗೊತ್ತು. ಮಳೆ ಬರ್ತಕ್ಕಂಥ ಅವಕಾಶವನ್ನು ಮಾಡಿಕೊಡ್ತೀವಿ. ವಿಶೇಷವಾಗಿ ಎಲ್ಲ ಸರ್ಕಾರದವರು ಸೇರಿ ಸೂರ್ಯನಿಗೆ ವಿಶೇಷವಾಗಿ ನಮಸ್ಕಾರ ಮಾಡ್ಕೋಬೇಕು. ರಾಜಕೀಯ ಅಂದ್ರೂ ಸೂರ್ಯ ಬಹಳ ಮುಖ್ಯ. ಸೂರ್ಯ ಕೆಟ್ಟೋದ್ರೆ ರಾಜ್ಯ ಪದವಿನೂ ಏನಿಲ್ಲ, ನಿಲ್ ಅಂತ ಬಿಡುತ್ತೆ. ಅದಕ್ಕೇನು ಮಾಡಬೇಕು? ನಿಂತ್ಕೊತಿರೋ ಕೂತ್ಕೊತಿರೋ, ಯಾವ ಕಾಲಕ್ಕೂ ಸೂರ್ಯನ ಸ್ಮರಣೆ ಮಾಡ್ತಿರೋ ಬಿಡ್ತಿರೋ, ನೀವು ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಾಯಿರಿ. ಬಂದೆ. ಹೌದು ಗುರುಜಿ, ಈಗ ಮತ್ತೊಂದು ವಿರಾಮದ ಸಮಯ ಆಗಿರೋದ್ರಿಂದ ಈ ಬಗ್ಗೆ ನಂತರದ ಭಾಗದಲ್ಲಿ ಮಾತನಾಡೋಣ. ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರವನ್ನು ಕಂಡುಕೊಬೇಕಾದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಜೊತೆಗೆ ಪತ್ರವನ್ನು ಕೂಡ ಬರೀಬಹುದು. ಪತ್ರವನ್ನು ಬರೆಯೋದಕ್ಕೆ ವಿಳಾಸವನ್ನು ಕಾರ್ಯಕ್ರಮದ ಕೊನೆಯಲ್ಲಿ ತಿಳಿಸಲಾಗುತ್ತೆ. ವೀಕ್ಷಕರೇ, ಇದೀಗ ಮತ್ತೊಮ್ಮೆ ಜೈಪುರ್ ಜೇಮ್ಸ್ ಅಂಡ್ ಜ್ಯುವೆಲರ್ಸ್ ಜಯನಗರ್ ಅರ್ಪಿಸುವ ಶಶಿ ಅವರ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ.